ಕೆಪಿಟಿಸಿಎಲ್ ಉಪಕೇಂದ್ರ ಉದ್ಘಾಟನೆ ದರ್ಶನಪುರ ಸುರಪುರ ತಾಲೂಕಿನ ಆಲಿಹಾಳ ಗ್ರಾಮದಲ್ಲಿ ಕೆಬಿ ಉಪಕೇಂದ್ರವಾಗಿ 110 ಡಿವಿಷನ್ 11 ಕೆಬಿ ವಿದ್ಯುತ್ ಹೊಂದಿರುವ ಇದು ಮೊದಲು ಅಂದ್ರೆ ಉಪಕೇಂದ್ರ ಇಲ್ಲದಿರುವಾಗ ವಿದ್ಯುತ್ ಸಮಸ್ಯೆ ಇತ್ತು. ಈಗ ಆ ಸಮಸ್ಯೆಗೆ ಪರಿಹಾರ ಸಿಕ್ಕಿತ್ತು. ಆದರೆ ಇದು 33 ಕೆಬಿ ಸಬ್ಸ್ಟೇಷನ್ 20 ಎಂಪಿ ಹೊಂದಿದೆ. ಸುಮಾರು 50 ವರ್ಷದವರೆಗೂ ಇದು ನಡೆಯುತ್ತದೆ ಎಂದು ಉದ್ಘಾಟಕರಾದ ಸನ್ಮಾನ್ಯ ಶಾಸಕರು ಶರಣಬಸಪ್ಪಗೌಡ ದರ್ಶನಪುರ ಅವರು ಹೇಳಿದರು. ಅಟೆಂಡ್ ಆಗ್ಬೇಕಾಗಿ ನಿಮ್ಮನ್ನು ಎಲ್ಲ ಭಾಳ ಮಂದಿಗೆ ಅಲ್ಲಿ ಬರ್ಬೇಕಾಗ್ಯದ. ಅದಕ್ಕಾಗಿ ಈ ಭಾಗಕ್ಕೆ ಭಾಳ ವರ್ಷದ ಬೇಡಿಕೆ ಇತ್ತು. ಭಾಳಷ್ಟು ವಿದ್ಯುತ್ ಸಮಸ್ಯೆ, ಯಾಕಂದ್ರೆ ಜಿಲ್ಲೆಯ ಕೊನೆಯ ಭಾಗ ಬಾರ್ಡರ್ ಬಿಜಾಪುರ ಜಿಲ್ಲೆ ಇರೋದ್ರಿಂದ ಇಲ್ಲಿ ಎಲ್ಲ ರೀತಿಯ ತೊಂದರೆ ಅನುಭವಿಸ್ತಿದ್ರಿ. ಇವತ್ತು ಈ ಒಂದು 33 ಕೆವಿ ಸಬ್ಸ್ಟೇಷನ್ 110 ಅಲ್ರಿ, ಇದು ಅಡಿಷನಲ್ ಒಂದು 5 MB ಹೇಳ್ತಿದ್ದೀವಿ. ನಾವು ಮೊದಲು 96 ಪವರ್ ಮಿನಿಸ್ಟ್ರಿಂದ ಮಾಡಿದ ಸಂದರ್ಭದಲ್ಲಿ 5 MB ಟ್ರಾನ್ಸ್ಫರ್ ಇದ್ದು, ಈಗ ಅಡಿಷನಲ್ ಆಗಿ ಸಗರು ಮತ್ತು ಬೇರೆ ಕಡೆ ತಿಪ್ಪನಟ್ಗಿ ಅವೆಲ್ಲ ಹಾಕೊಂಡು ಬಂದಿದ್ವಿ. ಇಲ್ಲಿ 20 MB ಅದು 2 ಅಂದ್ರೆ ನನಗನ್ಸೋ ಮಟ್ಟಿಗೆ ಮುಂದೆ 50 ವರ್ಷ ತನಕ ಆದರೂ. ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಬಸನಗೌಡ ಪಾಟೀಲ, ರಾಮು ಬಿರಾದರ್, ಲಾಲಪ್ಪ, ಅಧಿಕಾರಿಗಳು, ಸಾರ್ವಜನಿಕರು, ಮುಖಂಡರು ಇನ್ನೂ ಅನೇಕರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಶೇಖಪ್ಪ ಮಾದರ, ಭಾರತ ವೈಭವ ನ್ಯೂಸ್, ಸುರಪುರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.